ಶ್ರೀ ಸಿದ್ಧಾರೂಢ ಮಠ ಒಂದು ಅವಲೋಕನ. ದೇಶದಲ್ಲಿರುವ ಅನೇಕ ಮಹಾತ್ಮರು, ಸಂತರು, ದಾರ್ಶನಿಕರು, ಚಿಂತಕರು ಜನರನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿದ್ದಾರೆ. ಅವರಲ್ಲಿ ಹುಬ್ಬಳ್ಳಿಯ ಪೂಜ್ಯ ಶ್ರೀ ಸಿದ್ಧಾರೂಢರು ಪ್ರಮುಖರು. ಪೂಜ್ಯರು ಅದ್ವೈತ ಸಾಮ್ರಾಟ, ವೇದಾಂತ ಸಾರ್ವಭೌಮರಾಗಿ, ಎಲ್ಲರ ಅಜ್ಜನಾಗಿ ದಾರಿ ತೋರಿಸುತ್ತಿದ್ದಾರೆ. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಹುಬ್ಬಳ್ಳಿಯನ್ನು ಪುಣ್ಯಭೂಮಿಯನ್ನಾಗಿ ಪರಿವರ್ತಿಸಿದರು. ಜಾತಿ, ಮತ, ಪಂಥವೆನ್ನದೇ ಎಲ್ಲರ ಕಾಮಧೇನು, ಕಲ್ಪವೃಕ್ಷದಂತಿರುವ ಸಿದ್ಧಾರೂಢ ಮಠ ಜಾತ್ಯತೀತ ಮಠವೆಂದು ದೇಶದಲ್ಲಿ ಹೆಸರುವಾಸಿಯಾಗಿದೆ. ನಂಬಿದ ಭಕ್ತರನ್ನು ಕೈಹಿಡಿದು ಅವರ ಸಂದೇಹ, ಮನದ ದುಗುಡಗಳನ್ನು ಸಂವಾದ, ಭಜನೆ, ಭಕ್ತಿ ಮತ್ತು ಸೇವಾ ಕಾರ್ಯಗಳಿಂದ ಪರಿಹರಿಸುತ್ತಿದ್ದಾರೆ. ಮೋಕ್ಷ ಮಂತ್ರಧಾರ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಎಲ್ಲರಿಗೂ ಬಹಿರಂಗವಾಗಿ ಬೋಧಿಸಿದ ಪುಣ್ಯಪುರುಷರಾಗಿದ್ದಾರೆ. 94 ವರ್ಷ ಸಾಮಾನ್ಯರಂತೆ ಬದುಕಿದ. ಜನನ ಮಾರ್ಚ್ 26, 1836. ಶಿವಸಾಯುಜ್ಯ ಆಗಸ್ಟ್ 21, 1929. ಪೂಜ್ಯ ಸಿದ್ಧಾರೂಢರು ಹರನ ಸ್ವರೂಪದ ಮೂಲಕ ಎಲ್ಲರಿಗೂ ಅಭಯ ಆಶೀರ್ವಾದ ಮಾಡುತ್ತಿದ್ದಾರೆ. ಬೀದರ ಜಿಲ್ಲೆಯ ಬಾಲ್ಕಿ ತಾಲ್ಲೂಕಿನ ಚಳಕಾಪುರ ಗ್ರಾಮದ ಶರಣ ದಂಪತಿ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಅವರ 3ನೇ ಸುಪುತ್ರರಾದ ಸಿದ್ಧರು ಚಿಕ್ಕ ವಯಸ್ಸಿನಲ್ಲಿಯೇ ಗುರು ಶೋಧನೆ ಮಾಡುತ್ತಾ ಸುರಪುರ ಅಮರಕೊಂಡ ಮಲ್ಲಿಕಾರ್ಜುನ ಸ್ಥಟಕ ದೇವಾಲಯದ ಕಲ್ಪಮಠದ ಪೂಜ್ಯರಾದ ಗಜದಂಡ ಸ್ವಾಮಿಗಳ ಶಿಷ್ಯರಾಗಿ ಜ್ಞಾನ ಸಂಪಾದಿಸಿಕೊಂಡರು. ಗಜದಂಡ ಸ್ವಾಮಿಗಳು ಸಿದ್ಧರ ಪ್ರತಿಭೆ, ಜ್ಞಾನ ಮತ್ತು ಪರಿಶ್ರಮ ಗೌರವಿಸಿ ಸಿದ್ಧಾರೂಢ ಭಾರತಿ ಎಂದು ಪುನರ್ನಾಮಕರಣ ಮಾಡಿದರು. ದೇಶದ ಹಲವಾರು ಪುಣ್ಯಕ್ಷೇತ್ರಗಳ ದರ್ಶನ, ಜ್ಞಾನಗಳೊಡನೆ ವಿಚಾರ ವಿನಿಮಯ ಮಾಡುತ್ತಾ 1877ರಲ್ಲಿ ತಮ್ಮ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಆಗಮಿಸಿದರು. ಸತತ ಧ್ಯಾನ ಮಾಡುತ್ತಾ ಹುಬ್ಬಳ್ಳಿಯ ಜನತೆಗೆ ಪ್ರವಚನಗಳನ್ನು, ನಿಜಗುಣ ಸಾಹಿತ್ಯವನ್ನು ತಿಳಿಸುತ್ತಾ ಬಂದರು. ಕೃಷ್ಣೇಂದ್ರ ಸ್ವಾಮಿಗಳು ತಿಳಿಸಿದ ಹುಬ್ಬಳ್ಳಿಯ ಪುಣ್ಯಾತ್ಮ ಇವರೇ ಎಂದು ತಿಳಿದು ಹಳೇ ಹುಬ್ಬಳ್ಳಿಯ 12 ಮಠದ ಸ್ವಾಮಿಗಳು ಸಿದ್ಧಾರೂಢರಿಗೆ ಆದರಾತಿಥ್ಯ ಮಾಡಿದ್ದಾರೆ. ಈಗಿನ ಪ್ರಶಾಂತವಾದ, ವಿಶಾಲವಾದ 10 ಎಕರೆ ಮಠದಲ್ಲಿ ಹಿಂದೆಯೇ ಸಿದ್ಧಾಶ್ರಮವನ್ನು ಭಕ್ತರು ನಿರ್ಮಿಸಿದ್ದರು. ಸಿದ್ಧಾರೂಢರಿಂದ ಶಾಸ್ತ್ರ ಪ್ರವಚನಗಳನ್ನು ನಿತ್ಯವೂ ಕೇಳುತ್ತಿದ್ದರು. ಹಲವಾರು ಪವಾಡಗಳನ್ನು ಮಾಡಿದ ಪೂಜ್ಯರು ಆ ದಿನಮಾನಗಳಲ್ಲಿಯೇ ಭಕ್ತರಿಗೆ ಅನ್ನದಾಸೋಹವನವನ್ನು ಆರಂಭಿಸಿದರು. ತೊಂದರೆ ಕೊಟ್ಟವರಿಗೆ ಒಳಿತು ಮಾಡಿ ಆಶೀರ್ವಾದ ಮಾಡುತ್ತಿದ್ದರು. ಗರಗದ ಮಾಡಿವಾಳಪ್ಪನವರು, ನವಲಗುಂದ ನಾಗಲಿಂಗ ಸ್ವಾಮಿಗಳು, ಉಣಕಲ್ಲ ಸಿದ್ದಪ್ಪಜ್ಜ, ಶಿಶುನಾಳ ಶರೀಫರು, ಮಹಾತ್ಮ ಗಾಂಧೀಜಿ, ಲೋಕಮಾನ್ಯ ಟಿಳಕ ಮುಂತಾದವರು ಮಠಕ್ಕೆ ಭೇಟಿ ನೀಡಿ ಪೂಜ್ಯರಾದ ಸಿದ್ಧಾರೂಢ ಸ್ವಾಮಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿದ್ದಾರೆ. ಉಜ್ಜನ್ನವರ ಶ್ರೀ ಸಿದ್ದಪ್ಪ ಹಾಗೂ ಪಾರ್ವತಮ್ಮ ದಂಪತಿ ಪುತ್ರರಾದ ಶ್ರೀ ಗುರುನಾಥರೂಢ ಸ್ವಾಮಿಗಳು ಜನನ ಜೂನ್ 9, 1909. ಶಿವಸಾಯುಜ್ಯ ಮೇ 13, 1962. ಸಿದ್ಧಾರೂಢ ಮಠದ ಉತ್ತರಾಧಿಕಾರಿಯಾಗಿ ಮೌನದಿಂದಲೇ ಭಕ್ತರಿಗೆ ವರದಾನ ನೀಡುತ್ತಿದ್ದಾರೆ. ಪೂಜ್ಯರು ಇಂದಿಗೂ ತಮ್ಮ ದಿವ್ಯದೃಷ್ಟಿಯಿಂದ ಭಕ್ತರನ್ನು ಉದ್ಧರಿಸುತ್ತಿದ್ದಾರೆ. ಕರ್ತೃ ಗದ್ದುಗೆಯನ್ನು ಮುಟ್ಟಿ ದರ್ಶನ ಪಡೆಯುತ್ತಿರುವ ಭಕ್ತರ ಸಂಖ್ಯೆ ಬೆಳೆಯುತ್ತಲೇ ಇದೆ. ಶಿವರಾತ್ರಿ, ಅಮಾವಾಸ್ಯೆ, ಯುಗಾದಿ ಮುಂತಾದ ದಿನಗಳಲ್ಲಿ ದೂರದ ಊರುಗಳಿಂದ ಭಕ್ತರು ಪಾದಯಾತ್ರೆಯ ಮೂಲಕ ಮಠಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಭಕ್ತರ ಕಲ್ಯಾಣವನ್ನೇ ಬಯಸಿದ ಸಿದ್ಧಾರೂಢ ಮಠದಲ್ಲಿ ತ್ರಿಕಾಲ ಅನ್ನದಾನ, ಜ್ಞಾನದಾನ, ಆರೋಗ್ಯ ದಾನ ನಿರಂತರವಾಗಿ ನಡೆಯುತ್ತಿವೆ. ದಿನದ 24 ಗಂಟೆಯಲ್ಲಿ ಓಂ ನಮಃ ಶಿವಾಯ ಮಂತ್ರದ ಪಠಣ ತಂಬೂರಿಯೊಂದಿಗೆ ಮಠದಲ್ಲಿ ಆಗಸ್ಟ್ 23, 1929ರಿಂದ ನಿರಂತರವಾಗಿ ನಡೆಯುತ್ತಿದೆ. ಇದನ್ನು ಆರಂಭಿಸಿದವರು ಸಿದ್ಧಾರೂಢ ಸ್ವಾಮಿಗಳ ಶಿಷ್ಯರಾದ ಗೋವಿಂದ ಸ್ವಾಮಿಗಳು. ಮಠದಲ್ಲಿ ಇರುವ ಆರೂಢ ಜ್ಯೋತಿ, ನಂದಾದೀಪ ಭಕ್ತರಿಗೆ ನಿರಂತರವಾದ ಬೆಳಕನ್ನು ನೀಡುತ್ತದೆ. 1950ರಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಮಠ ಟ್ರಸ್ಟ್ ಕಮಿಟಿಯ ಧಾರವಾಡದ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಟ್ರಸ್ಟ್ ವತಿಯಿಂದ ಜಾತ್ರಾ ಮಹೋತ್ಸವ, ತೆಪ್ಪದ ತೇರು, ಶ್ರೀಮನ್ನ ನಿರಂಜನ ಶಿವಯೋಗಿಗಳ ಜಯಂತಿ, ಶಿವರಾತ್ರಿ ಆಚರಣೆ, ಯೋಗ ಮತ್ತು ಆಧ್ಯಾತ್ಮಿಕ ಶಿಬಿರಗಳು ನಿರಂತರವಾಗಿ ನಡೆಯುತ್ತಿವೆ. ಕುಟುಂಬ ಸಹಿತ ಮತ್ತು ಸ್ನೇಹಿತರೊಂದಿಗೆ ಮಠಕ್ಕೆ ಬರುವ ಭಕ್ತರು ಉಭಯ ಪೂಜ್ಯರ ಗದ್ದುಗೆ, ಕೈಲಾಸ ಮಂಟಪ, ಶಯನ ಮಂದಿರ, ಪ್ರಸಾದ ಮಂದಿರದಲ್ಲಿರುವ ಪೂಜ್ಯ ಸಿದ್ಧಾರೂಢರು ಕುಳಿತು ಆಶೀರ್ವಾದ ಮಾಡುತ್ತಿದ್ದ ಕುರ್ಚಿ ದರ್ಶನ ಪಡೆದು ಧನ್ಯತಾಭಾವ ಪಡೆಯುತ್ತಿದ್ದಾರೆ. ಮಠದಲ್ಲಿ ಮುಂಜಾನೆ 6 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತದೆಯಲ್ಲದೆ ಸಮಯವನ್ನು ಎಲ್ಲರಿಗೂ ಘಂಟೆ ಹೊಡೆಯುವ ಮೂಲಕ ತಿಳಿಸಲಾಗುತ್ತಿದೆ.
ಮುತ್ತೈದೆಯರು ಪ್ರತಿದಿನ ಆರತಿಗಳೊಂದಿಗೆ ಉಭಯ ಗದ್ದುಗೆಗಳ ದರ್ಶನ ಪಡೆಯುತ್ತಿದ್ದಾರೆ. ಸ್ವಯಂ ಸೇವಕರು ಮಠದ ಆವರಣವನ್ನು ಸ್ವಚ್ಛವಾಗಿರಿಸುವುದರೊಂದಿಗೆ ಪ್ರಸಾದವನ್ನು ಭಕ್ತರಿಗೆ ನೀಡಲು ಸಹಕರಿಸುತ್ತಿದ್ದಾರೆ.